ಆಗಿತ್ತು ಸರ್ ಆಯ್ತು. ಕಮಲಗಳಿಗೆ ನಮಸ್ಕರಿಸಿ ಈ ದಿನದ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ಆಗಮಿಸಲಿಕ್ಕೆ ಆಗದೇ ಇರುವಂತಹ ನಮ್ಮ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಶ್ರೀ SP ಉದಯ್ ಶಂಕರ್ ಅವರಿಗೆ ಧನ್ಯವಾದಗಳನ್ನ ನಮಸ್ಕಾರ ಪೂರ್ವಕವಾಗಿ ಅವರಿಗೆ ನಮಸ್ಕಾರಗಳನ್ನ ತಿಳಿಸಿ, ಈ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಂಗಸ್ವಾಮಿರವರೇ, ಹಾಗೆ ನಮ್ಮ JSS AHER ನ ರಿಜಿಸ್ಟ್ರಾರ್ ಆದಂತಹ ಡಾಕ್ಟರ್ ಮಂಜುನಾಥ್ ಸರ್ ಅವರೇ, ಡಾಕ್ಟರ್ ಸುಜೇನ್ ಸರ್ ಅವರೇ, ಎಲ್ಲ AHER ನ ಕಾಯಕ ಬಂಧುಗಳೇ, ಸುತ್ತೂರಿನ ಸಂಸ್ಥೆಗಳ ಮುಖ್ಯಸ್ಥರೇ, ಕಾಯಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತ ದೇಶದ ಬಗ್ಗೆ ವಿಶ್ವದೆಲ್ಲೆಡೆ ಇಂದು ಚರ್ಚೆ ಆಗ್ತಾ ಇದೆ. ಭಾರತವನ್ನ ಹಾವಾಡಿಗರ ದೇಶ ಅಂತ ಹೇಳಿ ಅನೇಕ ಮುಂದುವರೆದ ರಾಷ್ಟ್ರಗಳು ಗೇಲಿ ಮಾಡ್ತಾ ಇದ್ವು. ಇವತ್ತು ವಿಶ್ವಗುರು ಆಗುವಂತಹ ನಿಟ್ಟಿನಲ್ಲಿ ಭಾರತ ಎಲ್ಲ ಕ್ಷೇತ್ರದಲ್ಲೂ ಸಾಧನೆಯನ್ನ ಮಾಡ್ತಾ ಇದೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಇನ್ನೂ ಆಲ್ಫಾಬೆಟ್ ಕಂಡಿಡಿದೇ ಇರೋ ಕಾಲದಲ್ಲೇ ನಮ್ಮ ದೇಶದಲ್ಲಿ ವಿಶ್ವವಿದ್ಯಾನಿಲಯಗಳು ಕೆಲಸ ಮಾಡ್ತಾ ಇದ್ವು. ಕ್ರಿಸ್ತ ಪೂರ್ವದಲ್ಲೇ ತಕ್ಷಶಿಲಾ, ನಳಂದ ವಿಶ್ವವಿದ್ಯಾನಿಲಯಗಳು 10,000 ವಿದ್ಯಾರ್ಥಿಗಳು ಸನ್ನಿವಾಸ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. 2,000 ಜನ ಪಂಡಿತರು ಇದ್ರು. ಆರ್ಯಭಟರಂತವರು ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ವಿಶ್ವಕ್ಕೆ ಭಾರತದ ಕೊಡುಗೆ ಏನು ಅಂದ್ರೆ ತುಂಬಾ ಜನ ಅದನ್ನ ಶೂನ್ಯ, 0 ಅಂತ ಹೇಳ್ತಾರೆ. ಆದ್ರೆ ಇಡೀ ವಿಶ್ವಕ್ಕೆ 0ಯನ್ನ ಕೊಡುಗೆಯಾಗಿ ಕೊಟ್ಟಿದ್ದು ಭಾರತ. ಗಣಿತಶಾಸ್ತ್ರ ಇರ್ಬೋದು, ವೈದ್ಯಶಾಸ್ತ್ರ ಇರ್ಬೋದು, ಯೋಗಶಾಸ್ತ್ರ ಇರ್ಬೋದು, ಎಲ್ಲದರಲ್ಲೂ ಸಹ ಭಾರತ ಮುಂಚೂಣಿಯಲ್ಲಿದೆ. ಇವತ್ತಿನ ದಿನ ಜೂನ್ 21ಕ್ಕೆ ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಕೌಂಟ್ ಡೌನ್ ಕಾರ್ಯಕ್ರಮ ಆಗಿ 84 ದಿನಗಳ ಮೊದಲೇ ಇಡೀ ಭಾರತದಲ್ಲಿ 100 ಸಂಸ್ಥೆಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಆ ಒಂದು ಸಂಸ್ಥೆ JSS ಸಹ ಒಂದಾಗಿದೆ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಇದಕ್ಕೆ ಶ್ರೀಗಳವರ ಆಶೀರ್ವಾದ ಇದೆ. AHER ನ ಮುಖ್ಯಸ್ಥರು, ಸಿಬ್ಬಂದಿ ಎಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಯೋಗ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗ್ಬೇಕು. ತಾವೆಲ್ಲ ಏನು SSLC ಮಕ್ಕಳು ಬೇರೆ ಎಲ್ಲ ಬಂದಿದ್ದೀರಿ, ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕು ಅಂತ ಕೋರ್ಕೊಂತೀನಿ. ಧನ್ಯವಾದಗಳು. ಸುತ್ತೂರು ಮಠದ ಶ್ರೀಗಳಿಗೆ ನಮ್ಮ ನಮಸ್ಕಾರಗಳು ಹೇಳ್ತಾ, ಮತ್ತೆ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಗಣ್ಯರಿಗೂ, ಶಿಕ್ಷಣ ಇಲಾಖೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ಮತ್ತೆ ಇವತ್ತು ಹೇಗ ದಿನಾಚರಣೆ ಅಂತಂದ್ರೆ ಇದು ವಿಶ್ವದಲ್ಲೇ ದೊಡ್ಡ ಮಹಾತ್ಮ. ಹೇಗ ಅಂತಂದ್ರೆ ಇದು ಬರೀ ಒಂದ್ ದಿನಕ್ಕೆ ಮಾಡ ಅಂತ ಹೇಗಲ್ಲ. ಹೇಗ ಅಂದ್ರೆ ಅದು ನಮ್ಮ ಆಸ್ತಿ. ಅದು ನಮ್ಮ ಊರಿನ ಮಕ್ಕಳು ಅಂದ್ರೆ ಆಸ್ತಿ. ಆ ಹೇಗ ಕಲ್ತ್ರೆ ಮತ್ತೆ ಅವ್ರಿಗೆ ಶಿಕ್ಷಣಕ್ಕಾಗ್ಲಿ ಮತ್ತು ಯಾವುದೇ ಒಂದು ಕೆಲಸಕ್ಕಾಗ್ಲಿ ಬಹಳ ಉತ್ತಮವಾದಂತ ಒಂದು ಕಾರ್ಯ. ಹಂಗಾಗಿ ಎಂತ ನಮ್ಮ ಸುತ್ತೂರು JSS ಶಿವರಾತ್ರೇಶ್ವರಿ ಬುದ್ಧಿಯವ್ರಿಗೆ, ನಮ್ಗೆ ಇಲ್ಲಿ ನಮ್ಮ ಸುತ್ತೂರು ಮಠ, ಈ ನಮ್ಮ ಮೈಸೂರು ಭಾಗದಲ್ಲಿ ಸುತ್ತೂರಲ್ಲಿ ಇಂಥ ಒಂದು ದೊಡ್ಡ ಒಂದು ಕೇಂದ್ರ ಮಾಡಿ ಈ ಒಂದು ಹೇಗ ದಿನಾಚರಣೆ ಮಾಡಿದಾರೆ ಅಂದ್ರೆ ನಾವು ಎಲ್ಲರಿಗೂ, ನಾವು ಈ ಎಲ್ಲ ಸೇರ್ಬೇಕಾದ್ರು ಸುತ್ತೂರು ಶಿವರಾತ್ರೇಶ್ವರಿ ಬುದ್ಧಿಯವ್ರಿಗೆ ಇದು ಎಲ್ಲ ಅವ್ರಿಗೆ ಸಲ್ಲಬೇಕು. ಶ್ರೀ ಕ್ಷೇತ್ರದಲ್ಲಿ ನಮ್ಮ ಸುತ್ತೂರಲ್ಲಿ ನಮ್ಮ ಇಂಥ ಒಂದು ದೊಡ್ಡ ಒಂದು ಹೇಗ ಆಚರಣೆ ಮಾಡ್ತಾರೆ ಅಂದ್ರೆ ನಮ್ಮ ಎಲ್ಲರದು ಪುಣ್ಯ ದಿನಾಚರಣೆ. ಇದು ಪುಣ್ಯದ ಇದು ಹೇಗ ಅಂತಂದ್ರೆ ಇವತ್ತು ದೊಡ್ಡ ಒಂದು ವಿಶ್ವದಲ್ಲಿ ದೊಡ್ಡ ದಿನ ಅದು ಸುತ್ತೂರಲ್ಲಿ ಮಾಡ್ತೀವಿ ಅಂತಂದ್ರೆ ನಮ್ಮ ಎಲ್ಲಾರು ಒಂದು ನಮ್ಮ ಭಾಗ್ಯ. ಇದೆಲ್ಲ ಸುತ್ತೂರು ಶ್ರೀಗಳಿಗೆ ಸಲ್ಲಬೇಕಾದಂತ ನಮ್ಮ ಗುರುಗಳಿಗೆ ಅವ್ರ ಪಾದ ನಮಸ್ಕಾರಗಳು ಹೇಳ್ತಾ, ಸುತ್ತೂರಲ್ಲಿ ನಾವು ಹುಟ್ಟಿ ಈಗ ಒಂದು ಹೇಗ ಆಚರಣೆ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ಪುಣ್ಯ ಸ್ಥಳ. ಹಂಗಾಗಿ ಈ ಮಕ್ಕಳು ನಮ್ಮ ಊರಿನ, ನಮ್ಮ ದೇಶದ ಮಕ್ಕಳ ಆಸ್ತಿಗೆ ನಾವು ಒಂದು ಒಳ್ಳೆ ಹೇಗ ದಿನಾಚರಣೆ ಮಾಡಿ ಅವ್ರಿಗೆ ಒಂದು ಒಳ್ಳೆ ವಿಚಾರ ಮುಟ್ಟಿಸ್ತಾ ಇದೀವಿ. ಹಂಗಾಗಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು ಹೇಳ್ತಾ, ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮಲ್ಲಿ ಇನ್ನೊಂದು ಹೇಳ್ತೀವಿ ಅಂತಂದ್ರೆ
ಇವತ್ತು ಹೇಗ ದಿನಾಚರಣೆ ಅಂದ್ರೆ ರಾಜ್ಕುಮಾರ್ ಅವರೇ ಕೂಡ ಹೇಗ ಮಾಡ್ತಾ ಇವತ್ತು ಎಷ್ಟು ವರ್ಷ ಬದುಕಿದ್ರು ಅಂದ್ರೆ ಅವ್ರು ಹೇಗ ಅಂತಂದ್ರೆ ಅವ್ರು ಸಾಯೋವರೆಗೂ ಒಂದು ಹೇಗ ಮಾಡ್ತಾನೆ ಇದ್ರು. ಹೇಗ ಅಂತಂದ್ರೆ ಅಷ್ಟು ಆರೋಗ್ಯಕರವಾಗಿದ್ರು. ಆ ದಿನಾಚರಣೆನ ಇವತ್ತು ಮೈಸೂರಲ್ಲಿ ಮತ್ತೆ ಹಳೆ ನಮ್ಮ ಸುತ್ತೂರು ಶ್ರೀಗಳು ಕ್ಷೇತ್ರದಲ್ಲಿ ರಾಷ್ಟ್ರ ಹೇಗ ದಿನಾಚರಣೆ ಇವತ್ತು ನಾವು ಆಚರಿಸ್ತೀವಿ ಅಂತಂದ್ರೆ ನಮ್ಮ ಎಲ್ಲರಿಗೂ ಕೂಡ ನಮಗೆ ಶ್ರೀ ಮಠದ ಶ್ರೀಗಳಿಗೆ ಸಲ್ಲಬೇಕು ಅಂತ ಹೇಳ್ತಾ ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನನ್ನ ಮಾತನ್ನ ಅವಕಾಶ ಮಾಡ್ಕೊಂತ ನಂದಿಸ್ತಾ ನಮಸ್ಕಾರಗಳು ಹೇಳ್ತಾ ಈ ಮಾತನ್ನ ಎಲ್ಲರಿಗೂ ಕೂಡ ನಮ್ಮ ಶ್ರೀಗಳಿಗೆ ಸೇರ್ಬೇಕು ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು GL ತ್ರಿಪುರಾಂತಕ ಅಂತ ಹೇಳಿ ಸುತ್ತೂರು JSS ಸಂಸ್ಥೆಗಳಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಕೌಂಟ್ ಡೌನ್ ಕಾರ್ಯಕ್ರಮವಾಗಿ ಮಿನಿಸ್ಟ್ರಿ ಆಫ್ ಆಯುಷ್ ಕೇಂದ್ರ ಸರ್ಕಾರ ಹಾಗೆ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥಾನ JSS AHER ಮತ್ತು ಸುತ್ತೂರು JSS ಸಂಸ್ಥೆಗಳ ಸಹಯೋಗದಲ್ಲಿ 89ನೇ ಕೌಂಟೌನ್ ಕಾರ್ಯಕ್ರಮ 89 ದಿನಗಳ ಕೌಂಟೌನ್ ಕಾರ್ಯಕ್ರಮವಾಗಿ ಯೋಗ ದಿನಾಚರಣೆಯನ್ನು ಇವತ್ತು ಆಚರಿಸಲಾಯಿತು. ಇದರಲ್ಲಿ ನಮ್ಮ ಕಾಲೇಜಿನ ಶಾಲೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಸುಮಾರು 600-700ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ತಮಗೆಲ್ಲ ಗೊತ್ತಿದೆ, ಇವತ್ತಿನ ದಿನ ವಿಶ್ವ ಯೋಗ ದಿನಾಚರಣೆ ಮುಖಾಂತರ ಭಾರತದ ಈ ಒಂದು ಸಂಸ್ಕೃತಿ ವಿಶ್ವದಾದ್ಯಂತ ಪಸರಿಸಿದೆ. ಇದಕ್ಕೆ ವಿಶ್ವ ಮಾನ್ಯತೆ ದೊರಕಿದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಆಸಕ್ತ ಬಂಧುಗಳಿಂದ ಕೋಟ್ಯಾಂತರ ಜನ ಭಾರತದಲ್ಲಷ್ಟೇ ಅಲ್ಲ ವಿದೇಶಗಳಲ್ಲೂ ಯೋಗಕ್ಕೆ ಮೊರೆ ಹೋಗಿದ್ದಾರೆ. ಯೋಗ ಅನ್ನೋದು ಬರೀ ದೈಹಿಕವಾಗಿ ತಮ್ಮನ್ನು ಸದೃಢಗೊಳಿಸೋದಲ್ಲ, ಮಾನಸಿಕವಾಗಿ ಸದೃಢಗೊಳಿಸುತ್ತೆ. ಆ ಒಂದು ಪತಂಜಲಿ ಸೂತ್ರವನ್ನು ನಮ್ಮ ಪೂರ್ವಿಕರು ಕಂಡುಹಿಡಿದಿದ್ದು ನಾವೆಲ್ಲ ಹೆಮ್ಮೆ ಪಡುವಂತಹ ವಿಚಾರ. ಈ ಒಂದು ಯೋಗ ಜಾಗೃತಿ ದೇಶದೆಲ್ಲೆಡೆ ಅದು ಪಸರಿಸಬೇಕು. ಮತ್ತು ಯಾವತ್ತೋ ಒಂದು ದಿನ ಮಾಡೋದಲ್ಲ, ನಿತ್ಯವೂ ಯೋಗವನ್ನು ಮಾಡಿ ಎಲ್ಲರೂ ಯೋಗ ಪುರುಷರಾಗಬೇಕು, ಯೋಗ ಮಹಿಳೆಯರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ಕೊತಾ ಇದ್ದೀನಿ. ಅದರಲ್ಲೂ ಯುವಕರಿಗೆ ನಂದೊಂದು ಕಳಕಳಿ ಇದೆ. ದುಶ್ಚಟಗಳಿಂದ ಇವತ್ತು ತಮ್ಮ ಆರೋಗ್ಯವನ್ನೇ ಹಾಳು ಮಾಡ್ಕೋತಾ ಇದ್ದಾರೆ. ಇದೊಂದು ಒಳ್ಳೆಯ ಅಭ್ಯಾಸವನ್ನು ಯೋಗಾಭ್ಯಾಸವನ್ನು ಪ್ರತಿನಿತ್ಯ ಮಾಡಿ ತಮ್ಮ ದೇಹ ಮತ್ತು ಮನಸ್ಸನ್ನು ಸ್ವಾಸ್ಥ್ಯವಾಗಿ ಇಟ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. बोलो श्री शिवरात्रि राजेंद्र महाराज की जय। बोलो श्री शिवरात्रि देशिकेंद्र महाराज की जय। बोलो सुತ್ತೂರು श्री क्षेत्र की जय। बोलो JSS संस्थೆಗಳಿಗೆ जय।